ಬರಬೇಕಾದ್ರೆ ಸುಮ್ಮನೆ ಬರಲಿಲ್ಲ. ನೀವು ಅರಸೀಕೆರೆಯ ಮಹಾಜನತೆ, ನೀವು ಹಾಸನ ಜಿಲ್ಲೆಯವರು. ಇಡೀ ರಾಜ್ಯದಲ್ಲಿ 136 ಸೀಟ್ ಗೆದ್ದಾಗ ಇದೊಂದು ಸೀಟನ್ನ ಗೆಲ್ಲಿಸಿ, ಇದರ ಜೊತೆಗೆ ಒಂದು ಪಾರ್ಲಿಮೆಂಟ್ ಸೀಟನ್ನು ಗೆಲ್ಲಿಸಿ ನಮ್ಮ ರಾಜ್ಯಕ್ಕೆ, ಹಾಸನ ಜಿಲ್ಲೆಗೆ 2 ಕಣ್ಣುಗಳು ಕೂಡ ಇವೆ ಅನ್ನೋದನ್ನ ತೋರಿಸಿ ನಮಗೆ ಶಕ್ತಿಯನ್ನು ತುಂಬಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ಋಣವನ್ನು ತೀರಿಸಬೇಕು ಅಂತ ಹೇಳಿ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಬರಕ್ಕಿನ ಮುಂಚಿತವಾಗಿ ಈ ಶಿವಲಿಂಗೇಗೌಡರ ಕಾಟ ನಮಗೆ ಬಹಳ ಜಾಸ್ತಿ ಇದೆ. ನನ್ನ ಮನೆ, ಸಿದ್ದರಾಮಯ್ಯನವ್ರ ಮನೆಗೆ 4 ಜೊತೆ ಚಪ್ಪಲಿ ಸೌಸಿರ್ಬೇಕು. ಅವರು ಅಣ್ಣ ನಾನು ಋಣ ತೀರಿಸಬೇಕು, ಈ ಕೆಲಸಗಳಿಗೋಸ್ಕರ ನಾನು ದಡ ಬಿಟ್ಬಿಟ್ಟು ಕಾಂಗ್ರೆಸ್ ಬಂದಿದ್ದೀನಿ, ನೀವು ಸಹಾಯ ಮಾಡಲೇಬೇಕು ಅಂತ ಹೇಳಿ ಬಹುಶಃ ಕನಕಪುರ ಕ್ಷೇತ್ರಕ್ಕಿಂತ ವರ್ಣಾ ಕ್ಷೇತ್ರಕ್ಕಿಂತ ಅತಿ ಹೆಚ್ಚು ಕೆಲಸಗಳನ್ನ ಈ ಅರಸೀಕೆರೆ ಕ್ಷೇತ್ರದಲ್ಲಿ ಮಾಡಿಸಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನಮ್ಮ ತಾಲೂಕಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಕನಕಪುರದಲ್ಲಿ ಡಿಪ್ಲೊಮಾ ಕಾಲೇಜ್ ಇಲ್ಲ, ನಮ್ಮೂರಿಗೆ ನೀರಿಲ್ಲ. ಇವತ್ತು ಎತ್ತಿನೊಳೆ ನೀರು ಕೊಡಲೇಬೇಕು, ಹೇಮಾವತಿ ನೀರು ಕೊಡಲೇಬೇಕು ಅಂತೇಳಿ ಹೋರಾಟ ಮಾಡಿ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಸಬ್ಜೆಕ್ಟ್ ತೆಗೆದುಕೊಂಡು ಬಂದು ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಮಾಡಿಸಿ ಇವತ್ತು ಇಲ್ಲಿಗೆ ನಿಮ್ಮೆಲ್ಲರ ಮುಂದೆ ಇದಕ್ಕೆ ಒಂದು ದೊಡ್ಡ ಸಾಕ್ಷಿ ಆಗುವಂತ ಕೆಲಸವನ್ನು ಇವತ್ತು ಅವ್ರಿಗೆ ಮಾಡಿದ್ದಾರೆ. ನಾನು ಅವ್ರಿಗೆ ಅಭಿನಂದಿಸ್ತೇನೆ. ಏಕೆಂದ್ರೆ ಭೀಷ್ಮ ಧರ್ಮರಾಯನಿಗೊಂದು ಮಾತು ಹೇಳ್ತಾನೆ, ಸಮಾಜದಲ್ಲಿ 4 ಋಣಗಳನ್ನು ತೀರಿಸಬೇಕು. ಒಂದು ತಂದೆ ತಾಯಿ ಋಣ, ಒಂದು ದೇವರ ಋಣ, ಒಂದು ಗುರುವಿನ ಋಣ, ಒಂದು ಸಮಾಜದ ಋಣ. ಆ ಋಣವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ರೀತಿ ಗುಲ್ಬರ್ಗದಲ್ಲಿ 371 ಮಾಡಿ ಆ ಭಾಗದ ಜನರಿಗೆ ಒಂದು ಶಾಶ್ವತವಾದಂತ ಕಾರ್ಯಕ್ರಮಗಳನ್ನು ಕೊಟ್ಟರು, ಅದೇ ರೀತಿ ಇಡೀ ರಾಜ್ಯದಲ್ಲಿ ಇವತ್ತು ಅರಸೀಕೆರೆ ಕ್ಷೇತ್ರ ಮಲ್ತಾಯಿಗೆ ಧೋರಣೆ ಆಗಿತ್ತು, ಅದನ್ನ ಶಿವಲಿಂಗೇಗೌಡರು ನಿವಾರಣೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಇಂತಹ ಶಾಸಕರು ಇದ್ರೆ ಮುಂದಿನ ವಿಧಾನಸಭಾ ಕ್ಷೇತ್ರದಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ಇದಕ್ಕಿನ್ನ ಹೆಚ್ಚು ಸೀಟನ್ನ ಗೆಲ್ಲದ್ರಲ್ಲಿ ಯಾವ ತರದ ಅನುಮಾನ ಕೂಡ ಇಲ್ಲ ಅನ್ನೋದು ಕೂಡ ನನಗೆ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಯೋಗಿ ಎಂದು ಕರೆಯಕ್ಕಿಂತ ಮುಂಚಿತವಾಗಿ ಉಪಯೋಗಿ. ಜನರ ಪ್ರೀತಿ ಮರದಲ್ಲಿ ಗಿಡದಲ್ಲಿ ಸಿಕ್ಕುವುದಿಲ್ಲ, ಮಾರುಕಟ್ಟೆಯಲ್ಲಿ ಸಿಗುವುದಿಲ್ಲ. ನಾವು ಮಾಡುವಂತ ಕೆಲಸಗಳಲ್ಲಿ ಗಮನದಲ್ಲಿ ಇಟ್ಕೊಂಡು ಜನರ ಹೃದಯವನ್ನ ಇವತ್ತು ಮಾಡಬೇಕು. ಈ ಕೆರೆಗಳಿಗೆ ನೀರು ತುಂಬಿಸ್ಬೇಕು, ನೀರಾವರಿ